ಕಾಲೇಜ್ ಇಲ್ಲ ಅಂದರೆ ಎದ್ದೇಳೋಕ್ಕೆ ಮನಸ್ಸಿರಲ್ಲ. ಸೊ ನಾನು ಈಗ ಎದ್ದಿದ್ದೀನಿ. ಈಗ ಅಂದರೆ ಈಗ ಅಲ್ಲ, 1:30 ಹಂಗೆದ್ದೆ. ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೆ. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ವೆದರ್ ನೋಡಿ, ಆಲ್ರೆಡಿ ಮಳೆ ಬರೋ ಥರ ಆಗೋಗಿದೆ. ವೆದರ್ ನೋಡಿ ಗಾಯ್ಸ್ ಹೇಗಿದೆ. ಇನ್ನೂ ಇವಾಗ 3 ಗಂಟೆನೇನೋ 2, ಬಟ್ ವೆದರ್ ಮಾತ್ರ 6 o'clock ಆಗೋಗಿದೆನೋ ಅನ್ನೋ ಥರ ಇದೆ. ಮೋಡ ಸ್ವಲ್ಪ ಸೇರಿದಿದೆ, ಹಾಗೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಲೈಟಾಗಿ ಬಟ್ಟೆ ಎಲ್ಲ ಒಕ್ಕೊಂಬಿಡುವ ಅಂತೇಳಿ ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಸ್ವಲ್ಪ ನೇಲ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೇಲ್ಸ್ ಎಲ್ಲ ಕಟ್ ಮಾಡಿ ನೈಲ್ ಪಾಲಿಶ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗೂ ನಾರ್ಮಲಾಗಿ ನೈಲ್ ಪಾಲಿಶ್ ಹಾಕೇ ಇರ್ತೀನಿ, ನನ್ನ ನೈಲ್ಸಿಗೂ ಸ್ವಲ್ಪ ರಿಲ್ಯಾಕ್ಸ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ವಾಟರ್ ಕಲರ್ ಹಾಕ್ಕೊಂಡೆ. ಅದು ಹಾಕ್ಕೊತಿದ್ದಂಗೆ ಮಾವಿನ ಹಣ್ಣು ಇತ್ತು ಅಂತೇಳಿ ಮಾವಿನ ಹಣ್ಣು ನಾನು ನನ್ನ ರೂಮೆಟ್ಟು ಕಟ್ ಮಾಡ್ಕೊಂಡು ತಿಂದ್ವಿ. ನಾನು ಅದನ್ನು ಸ್ವಲ್ಪ ವೆರೈಟಿಯಾಗಿ ಕಟ್ ಮಾಡಿಕೊಂಡು ಶೇಪಾಗಿ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ವೆರೈಟಿಯಾಗಿ ಕಟ್ ಮಾಡ್ಕೊಂಡು ತಿಂತಾಯಿದ್ದೆ. ಮಾವಿನ ಹಣ್ಣು ಮಾತ್ರ ಸಾಕಾಗಿದೆ. ಸೀಸನ್ ಅಂದಮೇಲೆ ಯಾವ್ಯಾವ ಸೀಸನ್ಗೆ ಆ ಹಣ್ಣು ತಿಂದ್ರೇ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದಲ್ವ ಗಾಯ್ಸ್. ಏನೇನೋ ಹೇಳ್ಬಿಟ್ಟೆ. ಹಾಗೆ ಇವಳು ತಿಂತಾಯಿದ್ರು ನೋಡ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣು ತಿಂತಾ ಎಂಜಾಯ್ ಮಾಡಿದೆ ನಾನು. ಅದಾಗೊತ್ತಿಗೆ ಸಂಜೆ ಆಗಿತ್ತು ಅಂತ ಹೋಗಿ ನಾನು ಇವರು ಗೋಬಿ ತಿಂದ್ಕೊಂಡು ಬಂದ್ವಿ.